ಎಷ್ಟು ಅವೈಜ್ಞಾನಿಕವಾಗಿ ಮಾಡ್ತಾಯಿದ್ದಾರೆ. ಒಂದು ಚೂರು ಕಲ್ಲು ಹಾಕಿಲ್ಲ, ಮಟ್ಟಿಲ್ಲ, ಮಣ್ಣೆ ಕೆತ್ತಿಲ್ಲ, ಮಣ್ಣು ಮ್ಯಾಕೆ ಕೂರ್ಸ್ಕೊಂಡು ಕೆಲಸಕ್ಕೆ ಬಂದು ಇನ್ನೂ ಅದು ಮಾತಾಡೋಕ್ಕಾಗಿಲ್ಲ. ಮಣ್ಣು ಮೇಲೆ ಕೂರಿಸ್ತಾ ಇದ್ದಾರೆ. ನಮಸ್ಕಾರ. ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ತಾಲೂಕು ಅಧ್ಯಕ್ಷನಾಗಿ ಭುವನೇಶ್ವರ ಮಾತಾಡ್ತಾವ್ರೆ. ನಮಗೇನು ಈ ಡಿಗ್ರಿ ಕಾಲೇಜಿಂದ ಕೋಟೆವರೆಗೆ KCPಯಿಂದ 6 ಕೋಟಿ ಅನುದಾನದಲ್ಲಿ ಫುಟ್ಪಾತು, ಡ್ರೈನು, ರೋಡು ಅಗಲೀಕರಣ ಇಷ್ಟನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಕರ್ಬ್ ಹಾಕಬೇಕು ಅಂತ ಹೇಳ್ಬಿಟ್ಟು ಇರೋದು ಎಸ್ಟಿಮೇಟರ್ ಐತೆ ಅಂತ ಹೇಳ್ಬಿಟ್ಟು ಅವತ್ತು MLA ಹೇಳಿದರು. ಇಲ್ಲಿ ನಮ್ಮ ಇವರು ಯಾರು ಇಲ್ಲಿವರೆಗೆ ಯಾವುದೇ ಇಂಜಿನಿಯರ್ಗಳು KCPಯಿಂದ ಬಂದಿಲ್ಲ. ಯಾರು ಪ್ರಾಜೆಕ್ಟ್ ಮ್ಯಾನೇಜರ್ ಒಬ್ಬರಿದ್ದಾರೆ, ಅವ್ರು ಕೇಳಿದ್ರೆ ನೋಡಿ ಈ ಕಡೆ 4 ಅಡಿ 6 ಅಡಿ ತೆಗೆದಿದ್ದಾರೆ ಜಾಗವನ್ನು. ರೋಡಿಂದ 6 ಅಡಿ ತೆಗೆದಿದ್ದಾರೆ, 1 ಅಡಿನೂ ತೆಗೆದಿಲ್ಲ. ಮನೆಗಳವೆ ಯಾರ್ದೋ ಒತ್ತಡಕ್ಕೆ, ರಾಜಕೀಯ ಒತ್ತಡಕ್ಕೆ 4 ಅಡಿ ತೆಗೆದಿದ್ದಾರೆ. ಇಲ್ಲಿ ಫುಟ್ಪಾತ್ ನೋಡಿ ಮಣ್ಣು ತೆಗೆದು ಇಲ್ಲಿ ಹಾಕಿದ್ರೆ ಈ ಮಣ್ಣಲ್ಲಿ ಮುಚ್ತಾರಂತೆ. ಆಮೇಲೆ ಇದನ್ನ ಕರ್ಬು ಕೂರಿಸ್ಬೇಕು. ಇದೆಲ್ಲ ಸೀಳಿದೆ. ಇದು ಗುಂಡಿಗೆ ಅಂದ್ರೆ ಕಲ್ಲ ನೋಡಿದ್ರೆ ಇದು ಕಬ್ಬಣ ಹಾಕಿಲ್ಲ ಅವನು. ಸರಿಯಣ್ಣ, ಎಲ್ಲ ಕಬ್ಬಣ ಅಲ್ಲ, ಇದು ಕರ್ಬು ಹಾಕ್ಬೇಕು ಅಂತ ಪ್ರಾಜೆಕ್ಟ್ ಮ್ಯಾನೇಜರು ಈ ಎಸ್ಟಿಮೇಟೇ ತೋರಿಸ್ತಾ ಇಲ್ಲ ಯಾರಿಗೂ. ಪೂರ್ತಿ ಕಳಪೆಯಿಂದ ಕೂಡಿದೆ. MLAಗೆ ನಾವು ಇಲ್ಲಿ ಇದನ್ನ ರೈತ ಸಂಘ ಬಂದು ಕೇಳಕ್ಕೆ ಅಂತ ಬಂದಾಗ MLAಗೆ ಫೋನ್ ಮಾಡ್ತಾನೆ. ಯಾರು ಈ ಪ್ರಾಜೆಕ್ಟ್ ಮ್ಯಾನೇಜರ್ MLAಗೆ ಫೋನ್ ಮಾಡ್ಬಿಟ್ಟು ಏನಾದ್ರು ತಲೆ ಹೊಡಿಯಕ್ಕೆ ನಿಂತಿದ್ದ ಅವನು. MLA ತಲೆ ಹೊಡಿತಾವೆ. ಒಳ್ಳೆ ಕೆಲಸ ಮಾಡಿ ಅಂತ ನಾವ್ ಹೇಳಿದ್ರೆ MLA ಬಂದು ನಿಂತ್ಕೊಂಡು ಮಾಡ್ಬೇಕು. ಅದನ್ನ ಸಾರ್ವಜನಿಕರು ಮಾಡಕ್ ಬಂದ್ರೆ ಧಮಕಿ ಹಾಕ್ಸಕ್ ಬರ್ತಾ ಇದ್ದಾನೆ MLA. ಧಮಕಿ ಹಾಕ್ತಾರೆ, ಯಾರನ್ನ ಕಳಿಸ್ಬಿಟ್ಟು ಧಮಕಿ ನಮ್ಗೆ ಇವತ್ತು ಅಲ್ಲ. ಹೋರಾಟಗಾರರು ಹೋರಾಟ ಮಾಡೋದೇ ತಪ್ಪ ಈ ದೇಶದಲ್ಲಿ. MLA ಅವ್ರ ಹತ್ರ ಮಾತಾಡಿದ್ರೆ ಸರ್ ನೀವು? MLA ಹತ್ರ ಮಾತಾಡಿದಾನೆ, ನಾನು ಎದುರಿಗೆ ಮಾತಾಡ್ತಿದ್ದ. ಯಾರು ಪ್ರಾಜೆಕ್ಟ್ ಮ್ಯಾನೇಜರ್ ಏನಿದ್ದಾರೆ MLAಕ್ಕೆ ನಾನು ಅಲ್ಲೇ ಕೂತಿದ್ದೀನಿ ಸರ್, ಮಾತಾಡಿ ಅವತ್ತಿಂದ ಹೇಳಿದ್ದೀನಿ ಕ್ಲೀನಾಗಿ ಮಾಡಿ. ಪೇಪರರು 4-5 ಜನ ಬಂದು 5 ದಿನ ಹೇಳೋಗಿದ್ದೀವಿ. ಇದಕ್ಕೆ ಮೊದಲು ನೀರು ಹಾಕಿತ್ತಲ್ಲ 8 ದಿನ. ಈ ರೋಡ್ ಕಾಲೇಜ್ ಇದೆ, ಕಾಲೇಜ್ ಹುಡ್ಲೆಲ್ಲ ಓಡಾಡ್ತಿದ್ದು ನೀರು ಹಾಕಿ ಹೋಗಿದ್ದೀವಿ. ಆದ್ರೂ ಕಳಪೆ ಇದ್ರು ಚೆನ್ನಾಗಿ ಮಾಡಿ ಅಂತ 10 ಸತಿ 15 ದಿನದಿಂದ ಹೇಳಿದ್ವಿ ನಾವು. ಕರ್ಬಾಕಕ್ಕೆ ನೋಡಿ ಮಣ್ಣು ಮೇಲೆ ಕೂರಿಸಿದ್ದಾರೆ. ಅಲ್ಲಿ ಮೇಲೆ ಬರೀ ಡಸ್ಟ್, ಯಾವುದೋ ಇಲ್ಲಿ ಡಸ್ಟಾರು ಇದು ಹಾಕಿದ್ದಾರೆ. ಅಲ್ಲಿ ಜಲ್ಲಿನೇ ಇಲ್ಲ. ಮಾಮೂಲಿ ರೋಡ್ಗೆ ಸ್ಟೋಪ್ ಮಾಡಿಬಿಟ್ಟು ಕಸ ಎಲ್ಲ ತಳ್ಳಿಬಿಟ್ಟು ಅದ್ರ ಮೇಲೆ ಈಗ ಇದನ್ನು ಕೂರಿಸ್ತಾವ್ರಲ್ಲ ಮಿಷಿನಲ್ಲಿ, ಅದು ಆಗಲೇ ಒಡೆದೋಗಿದೆ. ನಾನು ವಿಡಿಯೋ ಮಾಡಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟರು ನಾವು 2-3 ದಿನದಲ್ಲಿ ಇದು ಸೂಕ್ತವಾದ ತನಿಖೆ ಆಗಬೇಕು. ಇದು ಯಾವುದೇ ಕಾರಣದ ಬಿಲ್ ಆಗಂಗಿಲ್ಲ, ಬಂದೋಬಸ್ತಾಗಿ ಬಿಲ್ ಆಗ್ಬೇಕು. ಯಾಕಂದ್ರೆ ಪೂರ್ತಿ ಕಳಪೆ ಇದೆ. ರೋಡ್ ನೋಡ್ರಿ, 1 ಇಂಚ್ ಹಾಕಿಲ್ಲ, 2 mm 3 mm ಹಾಕ್ಯವ್ರಲ್ಲ. 2 mm ಇಷ್ಟು ತೆಳುವಾಗಿ ಇಷ್ಟು ಮೋಸ ಮಾಡಕ್ ಹೊಂಟವ್ರಿ MLAರು. ಇವರ ಮಾಡಿರೋ ಕೂಸನ್ನ ಇವರೇ ಈ ತರ ಮಾಡದ. ಪೂರ್ತಿ ಕಳಪೆ ಆಗಿದೆ. ಬೇಡ ಅಂದ್ರು ಟಾರ್ ಹಾಕ್ತಾವ್ರೆ. ನೀವ್ ಯಾರಿಗೆ ಕೇಳಕ್ಕೆ ಅಂತಾರೆ? ಇವ್ರಿಗೆ ಈ ಸಾರ್ವಜನಿಕರು ಕೇಳೋ ಅಧಿಕಾರ ಇಲ್ವಾ ಈ ದೇಶದಲ್ಲಿ? ಸಾರ್ವಜನಿಕರಿಗೆ ಅಧಿಕಾರ ಇಲ್ವಾ ಈ ದೇಶದಲ್ಲಿ? ಇಂಥ ಬಲಾಢ್ರು, ಇಂಥ KCP ಅಧಿಕಾರಿಗಳನ್ನ ಸಸ್ಪೆಂಡ್ ಆಗ್ಬೇಕು. ಇವ್ರು ಯಾರು ಮಾಡ್ತಾವ್ರು ಇವ್ರು ಬರ್ಬೇಕು ಈಗಲೂ. ಯಾಕಂದ್ರೆ ಬರ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೇ ಇಲ್ಲೇ ನಿಲ್ಲಿಸ್ಬೇಕು. ಧಮಕಿ ಹಾಕ್ಸಕ್ ಬರ್ತಾರೆ ನಮ್ಗೆ. ಯಾರು ಬಂದಿದ್ರು ಸರ್ ಧಮಕಿ ಹಾಕ್ತಾವ್ರೆ? ಏನ್ರಿ ಇದು? ಅವ್ನು ಹೇಳ್ತಾರೆ MLA ಧಮಕಿ ಹಾಕಕ್ ಬಂದವ್ರು. MLA ಹೇಳಿದೀನಿ ನಾನು ಅಂತಾನೆ. ಈ ಪ್ರಾಜೆಕ್ಟ್ ಮ್ಯಾನೇಜರ್ MLA ಹೇಳಿದ್ರೆ MLA ಮಾಡ್ತೀವಿ ಬಿಡ್ರಿ. ಮಾಡುತ್ತೆ. ಕಳಪೆ, ಪೂರಾ ಕಳಪೆ ಆಗಿದೆ. ಅಲ್ಲೆಲ್ಲ ವಿಡಿಯೋ ಮಾಡಿದೀವಿ, ಎಲ್ಲ ಒಡೆದೋಗಿದೆ. ರೋಡ್ ಮಣ್ಣು ಹಾಕ್ತಾನೆ ಅಂತ ನೋಡಿ. ಉಂಟಿ ಉಂಟಾಯ್ತದೆ. ಇಂಥ ಉಂಟಿಸಿದ್ರು ಸಾಕು, ಅಳ್ಳಾಡ್ತೈತೆ. ಆ ಕಡೆ ನೋಡಿದ್ರೆ ಮಣ್ಣು ಅಲ್ಲೇ ಬಿದ್ದೈತೆ. ಆ ಕಡೆ 1 ಅಡಿನೂ ತೆಗೆದಿಲ್ಲ. ಮನೆ ಮಾಡೇ ಇಲ್ಲ ನೋಡಿ, ಮನೆ ಮಾಡೇ ಇಲ್ಲ. ತಹಸೀಲ್ದಾರ್ ಮೇಡಮ್ ಬಂದಿಲ್ಲ. ತಹಸೀಲ್ದಾರ್ ಬೇಡಿ, KCP ಅಧಿಕಾರಿಗಳೇ ಬರಬೇಕು. ಬರಲಿಲ್ಲ ಅಂದ್ರೆ ಯಾವುದೇ ಕಾರಣದ ಈ ಕೆಲಸ ಇದು ಬಿಲ್ ಅನ್ನ ಯಾವುದೇ ಕಾರಣದ ಬಿಲ್ ಮಾಡಂಗಿಲ್ಲ ಸರ್. ಆಯ್ತು, ನಿಮ್ಗೆ ಧಮಕಿ ಹಾಕ್ಲಿಕ್ಕೆ ಬಂದಿದ್ದಾರೆ, ಯಾರು ಬಂದಿದ್ರು ಸರ್? ಕಡೆಯಿಂದ ಅವ್ರಿಗೆ ನಮ್ಮ ಕಾಂಟ್ರಾಕ್ಟ್ ಇಲ್ಲ, ಅವರೇ ಅವರು ಪ್ರಾಜೆಕ್ಟ್ ಮ್ಯಾನೇಜರ್. ಯಾರು ನೀವು ಕೇಳಕ್ಕೆ ಅಂತಾರೆ? ಏನ್ರಿ ಇದು? ಯಾರು ಕೇಳಕ್ಕೆ ಅಂದ್ರೆ ಸಾರ್ವಜನಿಕರು ರೈಟ್ಸ್ ಇಲ್ವಾ ನಮ್ಗೆ? ಕೇಳ ಅಂತ ಹಕ್ಕಿಲ್ವಾ ಈ ದೇಶದಲ್ಲಿ? ಹಕ್ಕನ್ನ ಒಟುಕುಗೊಳಿಸಕ್ಕೆ ಅಂತ ಮಾಡೋ MLA ಈ MLA ಬೇಕಾ ನಮ್ಗೆ? ಇದ್ದ MLA ಬೇಕಾ ನಮ್ಗೆ? ತಾಲೂಕು ಅಧಿಕಾರಿಗಳಿಗೆ ಆಯ್ಕೆ ಮಾಡಿ ಕೂರಿಸೋದಕ್ಕೆ ಸಾರ್ವಜನಿಕರಿಗೆ ಆದ್ಯತೆ ಇರುತ್ತೆ. ಸಾರ್ವಜನಿಕರ ಸತ್ತನ್ನ ನೀಟಾಗಿ ಮಾಡಿ, ಸ್ವಚ್ಛವಾಗಿ ಮಾಡಿ ಅಂತ ಕೇಳೋದಕ್ಕೆ ಪ್ರತಿಯೊಬ್ಬರಿಗೂ ನಾಗರಿಕ ಹಕ್ಕಿರುತ್ತೆ. ಬಟ್ ಅದನ್ನ ಇವರು ಡಮ್ಮಿ ಕಾಮಗಾರಿ ಮಾಡಿಕೊಂಡು
ದುಡ್ಡು ಹೊಡೆಯೋದಕ್ಕೆ ಇವರು ಉತ್ತಾರ ಮಾಡಿಕೊಂಡು ಸುಳ್ಳು ಕಾಮಗಾರಿ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಸಂಘಟನೆಗಳು ಸೇರಿ ಇದನ್ನು ಸದುಪಯೋಗಪಡಿಸಿ ಮತ್ತು ಹೋರಾಟ ಮಾಡೋದಕ್ಕೆ ಮುಂದಕ್ಕೆ ಎಲ್ಲ ಸದೃಢರಾಗಿ ಯಾವುದೇ ಕಾರಣದಾಗ 2-3 ದಿನದಲ್ಲಿ ಈ ಥರ ಯಾಕಂದ್ರೆ ಈ ಕಾಮಗಾರಿ ಕಾಮಗಾರಿಯಾಗಿ ನಡೆಯೋದಕ್ಕೆ ಪೂರ್ತಿ ಬಿಡಬಹುದು. ಕಳಪೆ ಹಾಕ್ಬಿಟ್ಟಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದು ಹೇಳೋರಿ ಏನು ಇಂಜಿನಿಯರ್ ಇಲ್ಲಿವರೆಗೆ ಬಂದಿಲ್ಲ ಈ ಕಾಮಗಾರಿಗೆ. ಇಷ್ಟು ಕಳಪೆಯ ದೇಶದಲ್ಲಿ ಇಷ್ಟು ಕೇಸಿಪ್ಪರ್ ಇಷ್ಟು ಮೋಸ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಕರ್ದು ಕೂರ್ಸೋ ಜಾಗಕ್ಕೆ ಯಾವ್ದಾರು ಈ ಕಾಂಕ್ರೀಟ್ ಕೂರಿಸ್ತಾವ್ರಲ್ರಿ, ಕಳಪೆ ಕಾಂಕ್ರೀಟು ಅದು ಗೊಬ್ಬರ ಏನಿಲ್ಲ. ಮೇಲೆ ಪ್ಯಾಕ್ ಮಾಡೋದು ಈ ಸೈಡ್ ನೋಡಿ ಏನೂ ಇಲ್ಲ. ಆ ಸೈಡ್ ಹಂಗೆ ಉಂಟಿಸಿದ್ರು ಸಾಕು, ಹಾರೆ ಹಾಕಿ ಎತ್ತಿರು ಸಾಕು. ಎಲ್ಲ ಬಂಕು ನೋಡಿಲ್ಲ, ಏನು ನ್ಯಾರ ಇಲ್ಲ ಏನಿಲ್ಲ, ಸುಮ್ಮನೆ ಕೂರ್ಸಿ ಹೋಗ್ಯಾವ. ಅಂದಾಜು ಇವ್ರಿಗೆ 10 ಮೀಟ್ರು ಅಂತಾರೆ, 2 ಮೀಟ್ರು ಅಂತಾರೆ, 8 ಮೀಟ್ರು ಅಂತಾರೆ, ಎಷ್ಟು ಮೀಟ್ರ್ ಐತೆ ಯಾರಿಗೂ ಗೊತ್ತಿಲ್ಲ. ಇವ್ರು ಇಷ್ಟ ಬಂದಾಗ ಮಾಡೋರೆ ಈ ಕಾಮಗಾರಿ ಇಲ್ಲೇ ನಿಲ್ಲಬೇಕು ಅನ್ನೋದೇ ನಮ್ಮ ಆಜ್ಞೆ ರೈತ ಸಂಘ. ನೀವು ಮುಂದಿನ ಹೋರಾಟ ಯಾವ ರೀತಿ ಹೋರಾಟ 2-3 ದಿನದಲ್ಲಿ, ಯಾಕಂದ್ರೆ ಇವರು ನಿಲ್ಲಿಸ್ತೀನಿ ಇವತ್ತು ಅಂದಿದ್ದಾರೆ. ಇವ್ರು ನಿಲ್ಲಿಸ್ತಿಲ್ಲ ಅಂದರೆ 2-3 ದಿನದಲ್ಲಿ ನಾವು ಸೋಮವಾರದ ದಿನ ಉಗ್ರ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಯಾವುದೇ ಕಾರಣದ ಬಿಡಲ್ಲ ಇಲ್ಲ ಸೋಮವಾರದ ದಿನ. ಯಾಕಂದರೆ ಎಲ್ಲ ಸಂಘಟನೆಗಳು ಸೇರ್ ಮಾಡಬೇಕಿಲ್ಲ. ಯಾಕೆಂದ್ರೆ ಸಾರ್ವಜನಿಕ ಡಿಗ್ರಿ ಕಾಲೇಜಿಗೆ ಬರೋಂಥ ಮಕ್ಕಳುಗಳು ದಿನ ನಡ್ಕೊಬರ್ತವೆ. ಆ ನಡ್ಕೊಬರೋ ಜಾಗದಲ್ಲಿ ಈ ಕೆಲಸ ಮಾಡಿದ್ದಾರೆ ಇವರು. ಅದು ಎಲ್ಲಿವರೆಗೆ ಆಗಬೇಕು ಡಿಗ್ರಿ ಕಾಲೇಜ್ಗೆ ಅಂತ ಅನೌನ್ಸ್ ಆಗಿರೋದು. ಈ ಗೇಟ್ ಇವತ್ತು ಇಲ್ಲಿಗಿತ್ತು, ಇಲ್ಲಿಂದ ಚೂರು ಮುಂದಕ್ಕೆ ಮಾಡೋರು ಇವತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಡಿಗ್ರಿ ಕಾಲೇಜ್ ಇರೋದು ಅಲ್ಲಿವರೆಗಿದೆ, ಅಲ್ಲಿಂದಲಾರು ಮಾಡಬಾರ್ದ, ಅಲ್ಲಿಂದಲೂ ಮಾಡಿಲ್ಲ. ಇವರು ಮನಸ್ಸಾ ಇಚ್ಛೆ ಮಾಡ್ತಾವೆ. ಇದು ಯಾರು ಎಸ್ಟಿಮೇಟೇ ಇಲ್ಲ. ಎಸ್ಟಿಮೇಷನ್ ತಗೊಬನ್ನಿ ಯಾರು ಇಲ್ಲಿವರೆಗೆ ತಂದು ತೋರಿಸಿಲ್ಲ. ಯಾರು ಸ್ಕೆಚ್ ಇಟ್ಕೊಂಡು ಓಡಾಡ್ತಾವ್ರೆ. ಸ್ಕೆಚ್ ತೋರಿಸ್ಕೊಂಡು ಇಟ್ಕೊಂಡು ನಾವೇನು ಗೊತ್ತಾಗುತ್ತೆ ಸ್ಕೆಚ್ಚಲ್ಲಿ. ಎಸ್ಟಿಮೇಟಲ್ಲಿ ಏನಾಗಿದೆ, ಯಾವ್ದು ಹಾಕ್ಬೇಕು, ಎಷ್ಟು ಐಟಮ್ ಹಾಕ್ಬೇಕು, ಎಷ್ಟು MM ಹಾಕ್ಬೇಕು, ದಾರ ಇದು ಗರ್ಭ ಕೂರಿಸ್ಬೇಕು, ಏನು ಕೂರಿಸ್ಬೇಕು ತಂದು ತೋರಿಸ್ತೇವೆ. ಅವರು ಮಾಡ್ಕೊಳ್ಳೋದು 6 ಕೋಟಿಗೆ ಆಗಿರೋದನ್ನು 6 ಲಕ್ಷ ರೂಪಾಯಿ ಮುಗ್ಸಕ್ಕೆ ಓಡಾಡ್ತಾ ಇದ್ದಾರೆ ಇವರು. ಇಷ್ಟು ಕಳಪೆಯಿಂದ ಕೂಡಿದ್ರೆ ಇದಕ್ಕೆ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ. ಅಲ್ಲಿವರೆಗೆ ಕೆಲಸ ನಿಲ್ಲಿಸ್ಬೇಕು ಅನ್ನೋದು ನಮ್ಮ ಮಾತು.